ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ 4th ಸೆಮಿಸ್ಟರ್ ಕಾಸ್ಟಿಂಗ್ 2023 ಇಯರ್ ಕ್ವೆಶ್ಚನ್ ಪೇಪರನ್ನು ಸಾಲ್ವ್ ಮಾಡೋಣ. ಓಕೆ, ಸೊ 2023 ಇಯರ್ ಕ್ವೆಶ್ಚನ್ ಪೇಪರ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಇದೆ. ಸೊ ಇದ್ರ ಮೇಲೆ ಕೆಲವೊಂದಷ್ಟು ಕ್ವೆಶ್ಚನ್ಸನ್ನು ಕೇಳಿದ್ದಾರೆ ನೋಡ್ರಿ 5 ಮಾರ್ಕ್ಸಿಗೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಟೋಟಲ್ ಎಷ್ಟು 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಇದಾವಲ್ಲ, ಸೊ ಅವನ್ನೆಲ್ಲ 5 ಮಾರ್ಕ್ಸ್ ಕ್ವೆಶ್ಚನ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಇವತ್ತಿನ ಕ್ಲಾಸ್ ಭಾಳ ಇಂಪಾರ್ಟೆಂಟ್ ಇದೆ. ಸೊ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್, ಓಲ್ಡ್ ಕ್ವೆಶ್ಚನ್ ಪೇಪರ್ 5 ಮಾರ್ಕ್ಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು. ಓಕೆ, ಸೊ ಈಗ ನೋಡಿರಿ ಕ್ವೆಶ್ಚನ್ ನಂಬರ್ 3 ಇದೆ ನೋಡಿರಿ. ಸೊ ಕ್ವೆಶ್ಚನ್ ನಂಬರ್ 2 ಕೂಡ ಇದೆ. ಸೊ ಅದು ಥಿಯರಿ ಕ್ವೆಶ್ಚನ್ ಇದೆ, ಅದನ್ನು ನಂತರ ಡಿಸ್ಕಸ್ ಮಾಡ್ತೇನೆ ನಾನು. ಸೊ ಇವಾಗ ಕ್ವೆಶ್ಚನ್ ನಂಬರ್ 3 ನೋಡೋಣ. ಓಕೆ, ಸೊ ಕ್ವೆಶ್ಚನ್ ನಂಬರ್ 3ದಲ್ಲಿ ಅಬ್ಸರ್ವ್ ಮಾಡಿರಿ, ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಹ್ಯಾಸ್ ಬೀನ್ ಟೇಕನ್ ಫ್ರಮ್ ದ ಕಾಸ್ಟಿಂಗ್ ರೆಕಾರ್ಡ್ಸ್ ಆಫ್ ಆ್ಯನ್ ಇಂಜಿನಿಯರಿಂಗ್ ವರ್ಕ್ಸ್ ಇನ್ ರೆಸ್ಪೆಕ್ಟ್ ಆಫ್ ಜಾಬ್ ನಂಬರ್ 333 ಮಟೀರಿಯಲ್ಸ್ ಕನ್ಸ್ಯೂಮ್ಡ್ ₹20,000. ಓಕೆ, ಭಾಳ ಕೇರ್ಫುಲ್ಲಾಗಿ ನಾವು ಪ್ರಾಬ್ಲಮನ್ನು ರೀಡ್ ಮಾಡಬೇಕು. ಆಲ್ಮೋಸ್ಟ್ ಆಲ್ ಕೇರ್ಫುಲ್ಲಾಗಿ ಮಾಡಬೇಕು. ಓಕೆ, ನೆಕ್ಸ್ಟ್ ವೇಜಸ್ ನೋಡಿರಿ. ವೇಜಸ್ ಕೊಟ್ಟಿದ್ದಾರೆ ನೋಡಿರಿ. ಡಿಪಾರ್ಟ್ಮೆಂಟ್ ಎ 30 hours at ₹6 per hours ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿರಿ ವೇಜಸ್. ನೆಕ್ಸ್ಟ್ ವೇಜಸ್ ಡಿಪಾರ್ಟ್ಮೆಂಟಲ್ ಬಿ 20 hours at ₹4 per hours ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಸಿ 10 hours at ₹10 per hour ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿರಿ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಫಾರ್ ದ 3 ಡಿಪಾರ್ಟ್ಮೆಂಟ್ಸ್ ವೇರ್ ಎಸ್ಟಿಮೇಟೆಡ್ ಆಸ್ ಫಾಲೋಸ್. ವೇರಿಯಬಲ್ ಓವರ್ ಹೆಡ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್, ಸೊ ಇದರಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ ನೋಡಿರಿ. ಡಿಪಾರ್ಟ್ಮೆಂಟ್ ಎ ₹10,000 ಫಾರ್ 5,000 ಲೇಬರ್ ಅವರ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿರಿ ಡಿಪಾರ್ಟ್ಮೆಂಟ್ ಬಿ ₹6,000 ಫಾರ್ 1,500 ಲೇಬರ್ ಅವರ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಸಿ 4,000 ಫಾರ್ 500 ಲೇಬರ್ ಅವರ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಡಿಪಾರ್ಟ್ಮೆಂಟ್ ಎ ಬಿ ಸಿ. ನೆಕ್ಸ್ಟ್ ನೋಡಿರಿ ಫಿಕ್ಸ್ಡ್ ಓವರ್ ಹೆಡ್ ಅಂತ ಕೊಟ್ಟಿದ್ದಾರೆ. ಇನ್ಫಾರ್ಮೇಷನ್ ಹೇಳಿದ್ದಾರೆ ಫಿಕ್ಸ್ಡ್ ಓವರ್ ಹೆಡ್ at ₹40,000 ಫಾರ್ ನಾರ್ಮಲ್ 10,000 ವರ್ಕಿಂಗ್ ಅವರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಈಗ ಹೇಳ್ತೇನೆ ನಿಮ್ಗೆ. ನೆಕ್ಸ್ಟ್ ನೋಡಿರಿ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ಏನು ಮಾಡ್ಬೇಕಂದಾರೆ ಅಂದರೆ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಜಾಬ್ ನಂಬರ್ 333 ಆ್ಯಂಡ್ ಕ್ಯಾಲ್ಕುಲೇಟ್ ಪ್ರೈಸ್ ಸೊ ಆ್ಯಸ್ ಟು ಗಿವ್ ಎ ಪ್ರಾಫಿಟ್ ಆಫ್ 25% ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ತಾರೆ. ಸೊ ಇದನ್ನ ಬಗ್ಗೆ ಭಾಳ ಅಬ್ಸರ್ವ್ ಮಾಡ್ಬೇಕು ನೀವು. ಈ ಪಾಯಿಂಟ್ ಏನಿದೆಯಲ್ಲ 25% ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ತಾರೆ, ಪ್ರಾಫಿಟ್ ಕೊಟ್ಟಿರೋದ. ಓಕೆ, ಇದನ್ನು ನಾವು ಸೆಲ್ಲಿಂಗ್ ಪ್ರೈಸ್ ಸೊ ಕಾಸ್ಟಾಗಿ ಕನ್ವರ್ಟ್ ಮಾಡ್ಕೊಣ. ನೆಕ್ಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ನಾ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಹೇಳಿದ್ದೇನೆ. ಓಕೆ, ಸೊ ಇವಾಗ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಇದು ಕ್ವೆಶ್ಚನ್ ಈ ಥರ ಇದೆ. ಸೊ ಇದನ್ನು ಸಾಲ್ವ್ ಮಾಡಬೇಕಾದ್ರೆ ಸೊ ಏನು ಒಂದು ಸಿಂಪಲ್ ಫಾರ್ಮೆಟ್ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಾಗ ಕೂಡ ನಾನು ಹೇಳಿಕೊಟ್ಟಿದ್ದೀನಿ ಫಾರ್ಮೆಟನ್ನು. ಸೊ ಇದು ಸೊಲ್ಯೂಷನ್ ಅಂತೇಳಿ ಮೆನ್ಷನ್ ಮಾಡಿರಿ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡಿ ಏನು ಮಾಡಬೇಕಂದ್ರೆ ಜಾಬ್ ಕಾಸ್ಟ್ ಶೀಟ್ ಫಾರ್ ಜಾಬ್ ನಂಬರ್ 333 ಅಂತ ಮೆನ್ಷನ್ ಮಾಡಿರಿ. ಒಂದು ಫಾರ್ಮ್ಯಾಟ್ ಮೆನ್ಷನ್ ಮಾಡಬೇಕು. ಪರ್ಟಿಕ್ಯುಲರ್ಸ್ ಅಮೌಂಟ್ ಟೋಟಲ್ ಅಂತೇಳಿ ಮೆನ್ಷನ್ ಮಾಡಿರಿ. ಏನೆಲ್ಲ ಎಲ್ಲ ಫ್ಯಾಕ್ಚುವಲ್ ಇನ್ಫಾರ್ಮೇಷನ್ ಇದೆ, ಜಸ್ಟ್ ಇದನ್ನು ರೀಡ್ ಮಾಡೋದು, ಜಸ್ಟ್ ಇದನ್ನ ಮೆನ್ಷನ್ ಮಾಡೋದು. ಓಕೆ, ಮಟೀರಿಯಲ್ಸ್ ಕನ್ಸ್ಯೂಮ್ಡ್ ಎಷ್ಟಿದೆ ರೀ 20,000 ಇದೆ. ಡೈರೆಕ್ಟ್ ಮೆನ್ಷನ್ ಮಾಡಿರಿ. ಮಟೀರಿಯಲ್ ಕನ್ಸ್ಯೂಮ್ಡ್ 20,000 ಅಂತೇಳಿ ಮೆನ್ಷನ್ ಮಾಡಿರಿ ಔಟ್ರು ಕಾಲಮ್ದಲ್ಲಿ. ನೆಕ್ಸ್ಟ್ ಏನು ಮಾಡಿರಿ ವೇಜಸ್ ಅಂತೇಳಿ ತೆಗೆದುಕೊಳ್ರಿ. ಓಕೆ, ಸೊ ಇಲ್ಲಿ ಪ್ರಾಬ್ಲಮ್ದಾಗ ಏನು ಕೊಟ್ಟಿರ್ತಾರಲ್ಲ ಸೊ ಅದನ್ನೇ ನೀವು ಇನ್ಫಾರ್ಮೇಷನ್ ತೆಗೆದುಕೊಳ್ಬೇಕು. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನಿಮ್ಮ ಪ್ರಾಬ್ಲಮ್ದಲ್ಲಿ ವೇಜಸ್ ಅಂತ ಕೊಟ್ಟಾರ ನೋಡ್ರಿ. ವೇಜಸ್ ಡಿಪಾರ್ಟ್ಮೆಂಟ್ ಎ 30 hours at ₹6 per hours ಅಂತ ಇದೆ. ಓಕೆ, ನೆಕ್ಸ್ಟ್ ಇದನ್ನು 30 × 6 per hour ಮಾಡ್ಬೇಕು ನೀವು. ಸೊ 30 × 6 per hour ಡಿಪಾರ್ಟ್ಮೆಂಟ್ ಎ ಮಾಡಿದಾಗ 180 ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿರಿ ಡಿಪಾರ್ಟ್ಮೆಂಟ್ ಬಿ 20 hours at ₹4 per hour ಅಂತಿದೆ. ಓಕೆ, ನೆಕ್ಸ್ಟ್ ಏನು ಮಾಡಿರಿ 20 ×
4 per hour ಅಂತೇಳಿ ಡಿಪಾರ್ಟ್ಮೆಂಟ್ ಬಿ ಮೆನ್ಷನ್ ಮಾಡಿರಿ. ಅಮೌಂಟ್ ಎಷ್ಟು ಬರುತ್ತೆ? 80 ರೂಪೀಸ್ ಬರ್ತೇವೆ. ಫಸ್ಟ್ನೇದ 180, ಸೆಕೆಂಡ 80 ರೂಪೀಸ್ ಆಯಿತು. ನೆಕ್ಸ್ಟ್ ನೋಡಿರಿ, ಡಿಪಾರ್ಟ್ಮೆಂಟ್ ಸಿ 10 ಅವರ್ಸ್ ಇದೆ, 8 ರೂಪೀಸ್ 10 ಪರ್ ಅವರ್ಸ್ ಅಂತಿದೆ. ಓಕೆ, ನೆಕ್ಸ್ಟ್ ಏನು ಮಾಡೋಣ ಅಂತ ಡಿಪಾರ್ಟ್ಮೆಂಟ್ ಸಿ ಮೆನ್ಷನ್ ಮಾಡಿರಿ. 10 ಅವರ್ಸ್ 10 ಪರ್ ಅವರ್ಸ 100 ಆಯಿತು. ಸೊ ಓಕೆ, ಸೊ ಟೋಟಲ್ ಮಾಡಿರಿ 360 ಆಯಿತು. ಓಕೆ, ಸೊ ಇದನ್ನ ಲಾಸ್ಟಿಗೆ ಇದನ್ನ ಟೋಟಲ್ ಮಾಡಿರಿ, ವೇಜಸ್ ಟೋಟಲ್ ಮಾಡಿ 20,000 ಪ್ಲಸ್ 360 ಮಾಡಿದಾಗ ಎಷ್ಟು ಬರುತ್ತೆ ಅಮೌಂಟ? ಒಂದು ಅಮೌಂಟ್ ಬರುತ್ತೆ 20,360. ಇಟ್ ಈಸ್ ಎ ಪ್ರೈಮ್ ಕಾಸ್ಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದಾದ ನಂತರ ಏನು ಮಾಡಿರಿ, ಕೆಲವೊಂದಷ್ಟು ಇನ್ಫಾರ್ಮೇಷನ್ ತೆಗೆದುಕೊಳ್ಬೇಕು ನೀವು. ಓಕೆ, ಸೊ ಕೆಲವೊಂದಷ್ಟು ಇನ್ಫಾರ್ಮೇಷನ್ ಯಾವ ಅಂದರೆ ಅದು ಇನ್ನು ಇಲ್ಲಿದ ನೋಡಿರಿ, ಹೆಡ್ಗಳ ಇನ್ಫಾರ್ಮೇಷನ್ ತೆಗೆದುಕೊಳ್ಬೇಕು. ಸೊ ಈಗ ಫಸ್ಟ್ ಆ್ಯಡ್ ಮಾಡಬೇಕು ಫ್ಯಾಕ್ಟ್ರಿ ಓವರ್ ಹೆಡ್ ಅಂತೇಳಿ, ಓವರ್ ಹೆಡ್ಸ್ ತೆಗೆದುಕೊಳ್ಬೇಕು. ಫ್ಯಾಕ್ಟ್ರಿ ಓವರ್ ಹೆಡ್ ಅಂತೇಳಿ ತೆಗೆದುಕೊಂಡೆ ಇಲ್ಲಿ ನೋಡಿರಿ, ವೇರಿಯೇಬಲ್ ಓವರ್ ಹೆಡ್ ಇದೆ ನೋಡಿರಿ. ಡಿಪಾರ್ಟ್ಮೆಂಟ್ ಎ 10,000 ರೂಪೀಸ್ 10,000 ಫಾರ್ 5,000 ಲೇಬರ್ ಅವರ್ಸ್ ಅಂತ ಮಾಡಬೇಕು. ಸೊ ಇದನ್ನು ಇದಕ್ಕಿಂತ ಮುಂಚಿತವಾಗಿ ಫಸ್ಟ್ ಒಂದು ಫಾರ್ಮುಲಾ ಮೆನ್ಷನ್ ಮಾಡಬೇಕು. ಓಕೆ, ವೇರಿಯೇಬಲ್ ಓವರ್ ಹೆಡ್ ಈಕ್ವಲ್ ಟು ಟೋಟಲ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಟೋಟಲ್ ಲೇಬರ್ ರೇಟ್ ಅಂತ ಮಾಡಬೇಕು, ಲೇಬರ್ ರೇಟ್. ಓಕೆ, ಸೊ ಇವಾಗ ನೋಡಿರಿ 10,000. ಸೊ ಇದನ್ನ ಹೆಂಗೆ ಮಾಡಬೇಕಂದ್ರೆ ಫಸ್ಟಿಗೆ ಏನು ಮಾಡಬೇಕು, 10,000 ಡಿವೈಡೆಡ್ ಬೈ 5,000 ಮಾಡಬೇಕು. ಓಕೆ, 10,000 ಡಿವೈಡೆಡ್ ಬೈ 5,000. ನೆಕ್ಸ್ಟ್ ಇದನ್ನು 6,000 ಡಿವೈಡೆಡ್ ಬೈ 1,500 ಮಾಡಬೇಕು. ಓಕೆ, ನೆಕ್ಸ್ಟ್ ಇದನ್ನು ರೀ 4,000 ಡಿವೈಡೆಡ್ ಬೈ 500 ಮಾಡಬೇಕು. ಸೊ ಈ ಥರ ಇವನ್ನ ತೆಗೆದುಕೊಳ್ಬೇಕು. ಸೊ ಇಲ್ಲಿ ನೋಡಿರಿ, ಡಿಪಾರ್ಟ್ಮೆಂಟ್ ಎ 10,000 ಡಿವೈಡೆಡ್ ಬೈ 5,000 ಮಾಡಿದಾಗ 2 ಪರ್ ಬರುತ್ತೆ, 2 ಪರ್ ಅವರ್ಸ್. ಸೊ ಇದಕ್ಕೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಂಟು 30 ಮಾಡ್ಬೇಕು ನೋಡಿರಿ. ವೇಜಸ್ ಐತಿಲ್ಲ ರೀ 30 ಇಂಟು 30 ಇಂಟು 20 ಇಂಟು 10 ಅಂತೇಳಿ ಮಾಡಬೇಕು. ಓಕೆ, ಸೊ ಫಸ್ಟ್ನೇದಕ್ಕೆ ಏನು ಮಾಡಿರಿ 30 ಇಂಟು ಮಾಡಿರಿ, ಎಷ್ಟು ಬರುತ್ತೆ 60 ಬರುತ್ತೆ. ನೆಕ್ಸ್ಟ್ ಡಿಪಾರ್ಟ್ಮೆಂಟಲ್ ಬಿ 6,000 ಡಿವೈಡೆಡ್ ಬೈ 1,500 4 ಪರ್ ಅವರ್ಸ ಇಂಟು 20 ಮಾಡಬೇಕು. ಸೊ 20 ಯಾಕೆ ಹೇಳ್ರಿ, ಇಲ್ಲಿದೆ ನೋಡಿರಿ 20 ಅಂತಿದೆ ಅಲ್ರಿ. ಸೊ ಡಿಪಾರ್ಟ್ಮೆಂಟಲ್ ಬಿ ಇದ್ದಾಗ ಇಲ್ಲಿ 20 ಅಂತಿದೆ. ಸೊ 20 ಮಾಡಿರಿ. ನೆಕ್ಸ್ಟ್ ಇನ್ನು ಡಿಪಾರ್ಟ್ಮೆಂಟ್ ಸಿ 4,000 ಡಿವೈಡೆಡ್ ಬೈ 500 8 ಪರ್ ಅವರ್ಸ್ ಬರುತ್ತೆ. ನೆಕ್ಸ್ಟ್ ಇಂಟು 10 ಮಾಡಿದಾಗ 80 ಬರುತ್ತೆ. ಓಕೆ, ಸೊ ಇದು 80 ಇದು 80. ಸೊ ಟೋಟಲ್ ಮಾಡಿ 220 ಆಯಿತು. ಸೊ ಇದೆಲ್ಲ ಇನ್ಫಾರ್ಮೇಷನ್ ಇಲ್ಲೇ ಇದೆ ನೋಡಿರಿ. ಸೊ ಇದಕ್ಕೆ ಸೊ ಡಿಪಾರ್ಟ್ಮೆಂಟ್ ಎಗೆ 30 ಮಾಡಬೇಕು, ಇಂಟು ಡಿಪಾರ್ಟ್ಮೆಂಟಲ್ ಬಿಗೆ 20 ಮಾಡಿರಿ, ಡಿಪಾರ್ಟ್ಮೆಂಟಲ್ ಸಿಗೆ 10 ಮಾಡಬೇಕು. ಅಂದರೆ ಈ ಥರ ಮಾಡಿ ಸೊ ಹಿಂಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಇನ್ನೇನು ಮಾಡಿರಿ, ಫಿಕ್ಸ್ಡ್ ಓವರ್ ಹೆಡ್ ಅಂತೇಳಿ ಮೆನ್ಷನ್ ಮಾಡ್ಕೊರಿ. ಓಕೆ, ಸೊ ಫಿಕ್ಸ್ಡ್ ಓವರ್ ಹೆಡ್ ಇಲ್ಲಿದೆ ನೋಡಿರಿ. ಫಿಕ್ಸ್ಡ್ ಓವರ್ ಹೆಡ್ 40,000 ಫಾರ್ ನಾರ್ಮಲ್ 10,000 ವರ್ಕಿಂಗ್ ಅವರ್ ಅಂತಿದೆ. ಸೊ 40,000 ಡಿವೈಡೆಡ್ ಬೈ 10,000 ಅಂತ ಮಾಡಬೇಕು, 4 ಪರ್ ಅವರ್ ಅಂತ ಬರುತ್ತೆ. ಓಕೆ, ಸೊ ಈಗ ಏನು ಮಾಡಬೇಕು, ಡಿಪಾರ್ಟ್ಮೆಂಟಲ್ ಮತ್ತು ಎ ತೊಗೋಬೇಕು. ಓಕೆ, ಎ ಬಿ ಸಿ. ಸೊ ಡಿಪಾರ್ಟ್ಮೆಂಟ್ ಎ ತೆಗೆದುಕೊಳ್ರಿ, ಸೊ ಡಿಪಾರ್ಟ್ಮೆಂಟ್ ಬಿ ತೆಗೆದುಕೊಳ್ರಿ, ಡಿಪಾರ್ಟ್ಮೆಂಟ್ ಸಿ ತೆಗೆದುಕೊಳ್ರಿ. ಸೊ ಇದಕ್ಕೆ ಈಗ ನೋಡಿರಿ 40 ಡಿವೈಡೆಡ್ ಬೈ 40,000 ಡಿವೈಡೆಡ್ ಬೈ 10,000 ಮಾಡಿದಾಗ 4 ಬಂದೈತಿಲ್ಲ ರೀ. ಸೊ 4 ರೂಪೀಸ್ ಇಂಟು 3 ಮಾಡಬೇಕು, 30 ಮಾಡಬೇಕು. ನೆಕ್ಸ್ಟ್ 4 ಇಂಟು 20 4 ಇಂಟು 10 ಮಾಡಬೇಕು. ಸೊ ಏನು ಮಾಡಿರಿ, ಸೊ 4 ಇಂಟು 30. ಓಕೆ, 4 ಇಂಟು 30. ನೆಕ್ಸ್ಟ್ 4 ಇಂಟು 20. ನೆಕ್ಸ್ಟ್ 4 ಇಂಟು 10 ಮಾಡಬೇಕು. ಸೊ ಟೋಟಲ್ ಇದು 4 ಇಂಟು 30 ಮಾಡಿದಾಗ 120. ನೆಕ್ಸ್ಟ್ 4 ಇಂಟು 20 ಮಾಡಿದಾಗ 80. ನೆಕ್ಸ್ಟ್ 4 ಇಂಟು 10 ಮಾಡಿದಾಗ 40 ಬರುತ್ತೆ. ಸೊ ಟೋಟಲ್ ಮಾಡಿರಿ 240. ಸೊ ಗೊತ್ತಾಯ್ತಲ್ಲ. ಸೊ ಇದು ಇಲ್ಲೇ ಇನ್ಫಾರ್ಮೇಷನ್ ಇರುತ್ತೆ ನೋಡಿರಿ. ಇದು 30 ಅವರ್ಸ 20 ಅವರ್ಸ 10 ಅವರ್ಸ್ ಅಂತ. ಓಕೆ, ಸೊ ಈ ಥರ ಮಾಡಿ ನಂತರ ಲಾಸ್ಟಿಗೆ ಆ್ಯಡ್ ಮಾಡಬೇಕು. ಸೊ ಇವಾಗ ಏನೇನು ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಪ್ರೈಮ್ ಕಾಸ್ಟ್ ಬಂದಿದೆ ನೋಡಿರಿ 20,360 ಪ್ಲಸ್ 220 ಪ್ಲಸ್ 240 ಆ್ಯಡ್ ಮಾಡಿರಿ. ಫ್ಯಾಕ್ಟ್ರಿ ಕಾಸ್ಟ್ ಅಥವಾ ವರ್ಕ್ ಕಾಸ್ಟ್ ಅಂತ ಬರುತ್ತೆ, ಎಷ್ಟು 20,820 ರೂಪೀಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕಿನ್ನ ಆ್ಯಡ್ ಮಾಡಬೇಕು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಆ್ಯಡ್ ಮಾಡಿರಿ. ಯಾವುದು ಇನ್ಫಾರ್ಮೇಷನ್ ಪ್ರಾಬ್ಲಮ್ದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ರಿಲೇಟೆಡ್ ಯಾವುದು ಇನ್ಫಾರ್ಮೇಷನ್ ಇಲ್ಲ, ಬಿಟ್ಬಿಡ್ರಿ. ನೆಕ್ಸ್ಟ್ ಒಂದು ನೋಡಿರಿ. ಸೊ ಇನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡಿರಿ. ಇದಕ್ಕೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಮೆನ್ಷನ್ ಮಾಡಿರಿ. ಇಲ್ಲೇನು ಬಂದಿದೆಯಲ್ಲ ವರ್ಕ್ ಕಾಸ್ಟ್ 20,820. ಸೊ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಏನೂ ಇಲ್ಲ.
20,820 it is a cost of production. Next ಆ್ಯಡ್ ಮಾಡಿರಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಓ ಎಚ್ ಅಂದರೆ ನಥಿಂಗ್ ಬಟ್ ಓವರ್ ಹೆಡ್ ಇದೆ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ದಾಗ ಇನ್ಫಾರ್ಮೇಷನ್ ಏನೂ ಇಲ್ಲ. ಓಕೆ, ಸೊ ಇದನ್ನು ಆ್ಯಡ್ ಮಾಡಿರಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ದಾಗ ಏನೂ ಇನ್ಫಾರ್ಮೇಷನ್ ಇಲ್ಲ, ಡೈರೆಕ್ಟಾಗಿ ಏನಿಲ್ಲ ತಿಟ್ಕೊರಿ. ನೆಕ್ಸ್ಟ್ 20,820 ಇಟ್ ಈಸ್ ಎ ಕಾಸ್ಟ್ ಆಫ್ ಸೇಲ್ ಅಂತ ಬರುತ್ತೆ. ಓಕೆ, 20,820. ನೆಕ್ಸ್ಟ್ ಇನ್ನು ಪ್ರಾಫಿಟ್ ಕ್ಯಾಲ್ಕುಲೇಟ್ ಏನು ಮಾಡ್ದೆ ಇಂಪಾರ್ಟೆಂಟ್ ನೋಡ್ರಿ. ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲಿ ಲಾಸ್ಟಿಗೆ ಒಂದು ಇನ್ಫಾರ್ಮೇಷನ್ ಹೇಳಿದ್ದಾರೆ ನೋಡ್ರಿ. 25% ಪ್ರಾಫಿಟ್ ಆಫ್ 25% ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ತಾರೆ. ನಿಮ್ಗೆ ಒಂದು ಸಿಂಪಲ್ ನಾನು ಫಾರ್ಮುಲಾ ಹೇಳ್ಕೊಡ್ತೇನೆ ನೋಡ್ರಿ, ಇದನ್ನ ಯಾವಾಗಲೂ ನೆನಪಿಟ್ಕೋರಿ. ಸೊ ಇಲ್ಲಿ ಎಸ್ ಪಿ ಅಂತ ಬರುತ್ತೆ ಅಂದರೆ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಸಿ ಪಿ ಅಂತ ಬರುತ್ತೆ. ಇಟ್ ಈಸ್ ಎ ಕಾಸ್ಟ್ ಪ್ರೈಸ್ ಪ್ಲಸ್ ಪಿ ಅಂದರೆ ಪ್ರಾಫಿಟ್ ಅಂತ ಹೇಳ್ಬೋದು. ಓಕೆ, ಸೊ ಇವಾಗ ಪ್ರಾಫಿಟ್ ಎಷ್ಟು ಐತ್ರಿ 25 ಐತ್ರಿ, 25% ಪ್ರಾಫಿಟ್ ಐತ್ರಿ. ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಐತೆ ಹೇಳ್ರಿ, ಈಗ ಏನು ಹೇಳ್ತಾರೆ ಅವರು 25% ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ತಾರೆ. ಆನ್ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಮೇಲೆ 100 ಇಟ್ಕೋರಿ, ಅಸ್ಯೂಮಿಂಗ್ ದ್ಯಾಟ್ ಅಸ್ಯೂಮ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ರಿಮೈನಿಂಗ್ ಎಷ್ಟು ಬರುತ್ತೆ, ಇದು 75 ಬರುತ್ತೆ. ಸೊ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಈ ಕಾಸ್ಟ್ ಪ್ರೈಸ್ ಅಷ್ಟೇ. ಓಕೆ, ಸೊ ಈ ಕಾಸ್ಟ್ ಪ್ರೈಸ್ ಎಷ್ಟು ಬಂದಿಲ್ಲ 75, ಇದಕ್ಕೆ ನಾವು ಕಂಪೇರ್ ಮಾಡಬೇಕು. ಓಕೆ, ಸೊ ನಾವು ಕಾಸ್ಟ್ ರೆಡಿ ಮಾಡತ್ತಲ್ರಿ. ಸೊ ಅದಕ್ಕಾಗಿ ಏನು ಮಾಡಬೇಕು ನೀವು 20,820 ಇಂಟು 25 ಅಂದ್ರೆ ಪ್ರಾಫಿಟ್ ಡಿವೈಡೆಡ್ ಬೈ 75. ಯಾಕೆ ಹೇಳ್ರಿ ಕಾಸ್ಟ್ ಅದು. ಓಕೆ, 75 ಯಾಕಂದ್ರೆ ಇದು ಕಾಸ್ಟ್ ಇದೆ ನೋಡಿ. ಸೊ ಈ ಥರ ನೀವು ಫಾರ್ಮುಲಾ ಯೂಸ್ ಮಾಡಬೇಕು. ಇದಕ್ಕೆ ಸಿಂಪಲ್ ಟ್ರಿಕ್ ಅದು ನಿಮಗೊಂದು ಯೂಸ್ ಮಾಡುವಂಥ ಫಾರ್ಮುಲಾ ಇದೆ. ಸೊ ಈಗ ಎಷ್ಟು ಬರುತ್ತೆ ಅಂದರೆ 6,940 ಬರುತ್ತೆ. ಓಕೆ, ಸೊ ಇವಾಗ ಕಾಸ್ಟ್ ಆಫ್ ಸೇಲ್ ಎಷ್ಟಿದೆ 20,820. ನೆಕ್ಸ್ಟ್ ಪ್ರಾಫಿಟ್ ಎಷ್ಟಿದೆ 6,940 ಇದೆ. ಸೊ ಟೋಟಲ್ ಮಾಡಿರಿ 27,760 ಬರುತ್ತೆ. ಸೊ ಇಟ್ ಈಸ್ ಎ ಸೇಲ್ಸ್ ಅಂತೇಳಿ ಮೆನ್ಷನ್ ಮಾಡ್ಬೋದು. ಒಂದೊಂದು ಟೈಮ್ದಾಗ ಏನಾಗುತ್ತೆ ಅಂದರೆ ಸೇಲ್ಸ್ ಏನು ಮಾಡಿರ್ತಾರೆ ನಿಮ್ಗೆ ಕೊಟ್ಟು ಬಿಟ್ಟಿರ್ತಾರೆ ಪ್ರಾಬ್ಲಮ್ದಲ್ಲಿ. ಸೊ ಓಕೆ, ಕಾಸ್ಟ್ ಆಫ್ ಸೇಲ್ಸ್ ಫೈಂಡ್ ಔಟ್ ಮಾಡ್ತಾರೆ, ಇದನ್ನು ಮಾಡ್ಬೇಕಾದ್ರೆ ಮೈನಸ್ ಮಾಡಿಬೋದು. ಓಕೆ, ದ್ಯಾಟ್ ಈಸ್ ಸಿಂಪಲ್. ಸೊ ಸಿಂಪಲ್ ವೇ ಮುಖಾಂತರ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಈ ಪ್ರಾಬ್ಲಮ್ದಲ್ಲಿ ಸೇಲ್ಸ ಕೊಟ್ಟಿಲ್ಲ, ನೀವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇನ್ನು ಇದು ಒಂದು ಪ್ರಾಬ್ಲಮ ನೋಡ್ಕೊರಿ ಇದನ್ನ. ಸೊ ಇದು ಕೂಡ ಇಂಪಾರ್ಟೆಂಟ್ ಪ್ರಾಬ್ಲಮ. ಸೊ ಅಂದರೆ 2024 ಪ್ರೀವಿಯಸ್ ಕ್ವಶನ್ ಪೇಪರ್ದಲ್ಲಿ ಕೂಡ ಕೇಳಿದ್ದಾರೆ, 23ಯಲ್ಲೂ ಕೇಳಿದ್ದಾರೆ ನೋಡ್ರಿ. ಇಂಪಾರ್ಟೆಂಟ್ ಪ್ರಾಬ್ಲಮ, ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಓಕೆ, ನೆಕ್ಸ್ಟ್ 2023 ಇಯರ್ ಕ್ವಶನ್ ಪೇಪರ್ ಇದೇ ಕ್ವಶನ್ ಪೇಪರ್ದಲ್ಲಿ ಅಂದರೆ ಓಲ್ಡ್ ಕ್ವಶನ್ ಪೇಪರ್ 5 ಮಾರ್ಚ್ಗೆ ಮತ್ತೊಂದು ಪ್ರಾಬ್ಲಮ್ ಇದೆ ನೋಡ್ರಿ. ಕ್ವಶನ್ ನಂಬರ್ 4 ಅಂತ ಇದೆ. ಸೊ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕಂಪ್ನಿ ಕೊಟ್ಟಿದ್ದಾರೆ. ಸೊ ಈಗ ನಾ ಏನೇನು ಪಾಯಿಂಟ್ಸ್ಗಳು ಹೇಳ್ತಾನಲ್ಲ, ಸೊ ಜಸ್ಟ್ ಅವನಷ್ಟು ಅಬ್ಸರ್ವ್ ಮಾಡಿರಿ. ಅಷ್ಟು ಅಬ್ಸರ್ವ್ ಮಾಡಿರಿ ಅಂದರೆ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿಸ್ ಪ್ರಾಬ್ಲಮ್ ಈಸಿಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಸೊ ಈಗ ಏನೇನು ಇನ್ಫಾರ್ಮೇಷನ್ ಇದೆ ನೋಡ್ರಿ. ಎ ಬಸ್ ಆಫ್ 60 ಸೀಟ್ಸ್ ಕ್ಯಾಪಾಸಿಟಿ ಅಂತ ಹೇಳ್ತಾರೆ. ಬಸ್ಸಿನ ಕ್ಯಾಪಾಸಿಟಿನ 60 ಸೀಟ್ ಐತೆ ಅಂತ ಹೇಳ್ತಾರೆ. ಬಿಟ್ವೀನ್ 4 ಸಿಟೀಸ್ ಕವರಿಂಗ್ ಡಿಸ್ಟೆನ್ಸ್ ಫ್ರಾಮ್ ಅಂತ ಹೇಳ್ತಾರೆ. ಫಸ್ಟ್ ನಿಮ್ಗೆ 4 ಸಿಟೀಸ್ ಕವರ್ ಮಾಡ್ತೈತೆ ಅಂತ ಹೇಳಿದ್ದಾರೆ. ಓಕೆ, ಸೊ ಇದು ದಾವಣಗೆರೆ ಟು ಚಿತ್ರದುರ್ಗ 60 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಐತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಅವನ ದಾವಣಗೆರೆ ಟು ಹುಬ್ಳಿಗೆ 150 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಐತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ದಾವಣಗೆರೆ ಟು ಶಿವಮೊಗ್ಗಕ್ಕೆ 90 ಕಿಲೋಮೀಟರ್ ಡಿಸ್ಟೆನ್ಸ್ ಐತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ದಾವಣಗೆರೆ ಟು ಹೊಸಪೇಟೆ 120 ಕಿಲೋಮೀಟರ್ ಡಿಸ್ಟೆನ್ಸ್ ಐತೆ ಅಂತ ಹೇಳ್ತಾರೆ. ಸೊ ಅಂದರೆ ನಿಮಗೆ ಇಲ್ಲೇ 4 ಸಿಚುವೇಶನ್ ಕೊಟ್ಟಾರಲ್ರಿ. ಸೊ ಇವು 4 ಕೇಸಸ್ದಾಗ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಇಟ್ ಮೇಕ್ಸ್ 5 ರೌಂಡ್ ಟ್ರಿಪ್ ಬಿಟ್ವೀನ್ ದಾವಣಗೆರೆ ಆ್ಯಂಡ್ ಚಿತ್ರದುರ್ಗ. ಅಂದ್ರೆ ದಾವಣಗೆರೆದಿಂದ ಚಿತ್ರದುರ್ಗಕ್ಕೂ ಹೋಗ್ತೈತಿ, ಚಿತ್ರದುರ್ಗದಿಂದ ದಾವಣಗೆರೆಗೂ ಬರ್ತೈತಿ. ಸೊ ಅಂದ್ರೆ ಹೋಗೋದಾಯ್ತು ಬರೋದಾಯಿತು. ಸೊ ಅಂದ್ರೆ 5 ಇಂಟು 2 ಮಾಡಬೇಕು ನಾವು, ಅಂದರೆ 10 ಅಂದಂಗೆ ಅದ್ರದ. ನೆಕ್ಸ್ಟ್ ಅದನ್ನು ನೋಡೋಣ ಪ್ರಾಬ್ಲಮ್ದಲ್ಲಿ ಮತ್ತೆ ನಿಮ್ಗೆ ಸಾಲ್ವ್ ಮಾಡುವಾಗ ಹೇಳ್ತೇನೆ. 2 ರೌಂಡ್ ಟ್ರಿಪ್ ಬಿಟ್ವೀನ್, ರೌಂಡ್ ಟ್ರಿಪ್ ಅಂದ್ರೆ ಅಪ್ ಆ್ಯಂಡ್ ಡೌನ್ ಅಂದಂಗೆ. ಓಕೆ, ದಾವಣಗೆರೆ ಆ್ಯಂಡ್ ಹುಬ್ಳಿ ಅಂತ ಹೇಳ್ತಾರೆ. 3 ರೌಂಡ್ ಟ್ರಿಪ್ ಬಿಟ್ವೀನ್ ದಾವಣಗೆರೆ ಆ್ಯಂಡ್ ಶಿವಮೊಗ್ಗ ಅಂತ ಹೇಳ್ತಾರೆ. ನೆಕ್ಸ್ಟ್ 3 ರೌಂಡ್ ಟ್ರಿಪ್ ಬಿಟ್ವೀನ್ ದಾವಣಗೆರೆ ಆ್ಯಂಡ್ ಹೊಸಪೇಟೆ ಅಂತ ಹೇಳ್ತಾರೆ. ಸೊ ಈ ಥರ ಇನ್ಫಾರ್ಮೇಷನ್ ಹೇಳಿದ್ದಾರೆ ನೀವು. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಜನರಲಿ 80% ಸೀಟ್ಸ್ ಆರ್ ಅಕ್ಯುಪೈಡ್ ಇನ್ ಆಲ್ ದ ಅಬೋ ಟ್ರಿಪ್ ಅಂತ ಹೇಳ್ತಾರೆ. ಓಕೆ, ಎಷ್ಟು ಸೀಟ್ಸ್ ಅಕ್ಯುಪೈಡ್ ಮಾಡಿದಾರ ಹತ್ರ ಅವರ ಜನರಲಿ
80% ಸೀಟ್ಸ್ ಆರ್ ಅಕ್ವೈರ್ ಮಾಡ್ಕೊಂಡಾರ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಬಸ್ ರನ್ಸ್ 4 days ಬಿಟ್ವೀನ್ ದಾವಣಗೆರೆ ಟು ಚಿತ್ರದುರ್ಗಕ್ಕೆ 4 days ತೆಗೆದುಕೊಳ್ತೈತತ್ರಿ. 6 days ಬಿಟ್ವೀನ್ ದಾವಣಗೆರೆ ಆ್ಯಂಡ್ ಹುಬ್ಳಿಗೆ, 10 days ಬಿಟ್ವೀನ್ ದಾವಣಗೆರೆ ಆ್ಯಂಡ್ ಶಿವಮೊಗ್ಗ, 10 days ಬಿಟ್ವೀನ್ ದಾವಣಗೆರೆ ಆ್ಯಂಡ್ ಹೊಸಪೇಟೆ. ಕ್ಯಾಲ್ಕುಲೇಟ್ ಪ್ಯಾಸೆಂಜರ್ ಕಿಲೋಮೀಟರ್, ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್. ಸೊ ನೀವು ಏನು ಮಾಡಬೇಕಂದ್ರೆ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟ್ರನ್ನು ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಇದು ಕ್ವಶನ್ ಕೂಡ 2024 ಇಯರ್ ಕ್ವಶನ್ ಪೇಪರಲ್ಲಿ ಕೂಡ ಕೇಳಿದ್ದಾರೆ. ಇದೇ ಪ್ರಾಬ್ಲಮ್ ರಿಲೇಟೆಡ್ ಅಲ್ಲಿ, ಬಟ್ ಇನ್ಫಾರ್ಮೇಷನ್ ಚೇಂಜ್ ಇರುತ್ತೆ ಒಂದು ಸ್ವಲ್ಪ, ಬಟ್ ಫಾರ್ಮುಲಾ ಸೇಮ್. ಓಕೆ, ಈ ಕ್ವಶನ್ ಭಾಳ ಸಿಂಪಲ್ ಇದೆ ನೋಡ್ರಿ. ಜಸ್ಟ್ ನೀವು ಈ ಫಾರ್ಮುಲಾ ನೆನಪಿಟ್ರಿ ಅಂದರೆ ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ಸೊ ಇದಕ್ಕೆ ಫಸ್ಟ್ ಏನು ಮಾಡಿರಿ, ಸೊಲ್ಯೂಷನ್ ಅಂತೇಳಿ ಮೆನ್ಷನ್ ಮಾಡ್ಕೊರಿ, ಅಂದರೆ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡಿರಿ. ಸೊ ಏನು ಮಾಡಬೇಕು, ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್, ಇದಕ್ಕೆ ಶಾರ್ಟ್ ಫಾರ್ಮ್ದಾಗ ಏನು ಅಂತಾರೆ ಅಂದರೆ PKM ಅಂತಾರೆ. ಓಕೆ, ಕ್ಯಾಲ್ಕುಲೇಷನ್ ಆಫ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅಂತೇಳಿ. ಸೊ ಇವಾಗ ಏನೆಲ್ಲ ಸಿಂಪಲ್ ಇದೆ, ಒಂದು ಫಾರ್ಮುಲಾ ನೋಡ್ರಿ. ಪ್ಯಾಸೆಂಜರ್ ಕಿಲೋಮೀಟರ್ ಈಕ್ವಲ್ ಟು ನಂಬರ್ ಆಫ್ ಬಸ್. ಎಷ್ಟು ಬಸ್ ಐತ್ರಿ ಇಲ್ಲಿ? ಓನ್ಲಿ 1 ಬಸ್ ಐತೆ ನೋಡ್ರಿ. ಎ ಬಸ್ ಅಂತ ಹೇಳ್ತಾರೆ, ಓನ್ಲಿ ಒಂದೇ ಬಸ್ ಐತ್ರಿ. ಬಟ್ ಇಟ್ಟು ಸಿಚುವೇಶನ್ದಾಗೂ ಅದ 4 ಸಿಟಿನೂ ಕವರ್ ಮಾಡ್ದೈತೆ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ನಂಬರ್ ಆಫ್ ಟ್ರಿಪ್ ನೋಡ್ಕೋಬೇಕು ನಾವು ಪ್ರತಿಯೊಂದು ಥರದ್ದು. ನೆಕ್ಸ್ಟ್ ಡಿಸ್ಟನ್ಸ್ ನೋಡ್ಕೋಬೇಕು ರೀ ಪ್ರತಿಯೊಂದು ಥರದ್ದು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ನಂಬರ್ ಆಫ್ ಬಸ್ ಇಂಟು ನಂಬರ್ ಆಫ್ ಟ್ರಿಪ್ ಇಂಟು ಡಿಸ್ಟನ್ಸ್ ಇಂಟು ಅದರ ಮಲ್ಟಿಪ್ಲಿಕೇಶನ್, ಕ್ಯಾಪಾಸಿಟಿ ಆಫ್ ಈಚ್ ಬಸ್ ಇಂಟು ನಂಬರ್ ಆಫ್ ಡೇಸ್ ಇಂಟು ಆ್ಯಕ್ಚುಯಲ್ ಕೆಪಾಸಿಟಿ ಯುಟಿಲೈಸ್ ಅಂತ ಹಾಕಬೇಕು. ಓಕೆ, ಸೊ ಇವಾಗ ಕಮ್ ಟು ದ ಪಾಯಿಂಟ್. ಸೊ ಫಸ್ಟ್ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ಸೊ ಈಗ ಫಸ್ಟ್ ಏನೈತ್ರಿ, ದಾವಣಗೆರೆ ಟು ಚಿತ್ರದುರ್ಗ ಅಂತ ಐತ್ರಿ. ಸೊ ಫಸ್ಟ್ ಸಿಚುವೇಶನ್ ಇದು. ಓಕೆ, ಸೊ ದಾವಣಗೆರೆಯಿಂದ ಚಿತ್ರದುರ್ಗ ಅಂತ ಹೇಳ್ತಾರೆ. ಓಕೆ, ಒಂದ್ಸಗಿನ ದಾವಣಗೆರೆ ಟು ಚಿತ್ರದುರ್ಗ. ಸೊ ಇದನ್ನು ಮೆನ್ಷನ್ ಮಾಡ್ಕೊರು. ಓಕೆ, ಸೊ ದಾವಣಗೆರೆ ಟು ಚಿತ್ರದುರ್ಗ ಅಂತೇಳಿ ಮೆನ್ಷನ್ ಮಾಡೋಣ. ಒಂದ್ಸಗಿನ ದಾವಣಗೆರೆ ಟು ಚಿತ್ರದುರ್ಗ ಅಂತ ಮೆನ್ಷನ್ ಮಾಡಿರಿ. ಸೊ ಏನೆಲ್ಲ ಈ ಜಸ್ಟ್ ಇದೇನು ಫಾರ್ಮುಲಾ ಇದೆಯಲ್ಲ, ಜಸ್ಟ್ ಫಾರ್ಮುಲಾ ನೋಡ್ಕೋತ ಹೋಗ್ರಿ. ಸೊ ಇನ್ನೊಂದು, ಈ ಕ್ಲಾಸನ್ನು ಯಾವುದೇ ಕಾರಣಕ್ಕೂ ನೀವು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡ್ರಿ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ನೋಡಿರಿ. ಸೊ ನಿಮ್ಗೆ ಕ್ವಶನ್ ಪ್ಯೂರ್ಲಿ ಅರ್ಥ ಆಗುತ್ತೆ. ಓಕೆ, ಆನ್ಸರ ಪ್ಯೂರ್ಲಿ ಅರ್ಥ ಆಗುತ್ತೆ, ಕ್ವಶನ್ ವಿತ್ ಆನ್ಸರ್. ಸೊ ಇಲ್ಲಿ ನಂಬರ್ ಆಫ್ ಬಸ್ ನೋಡಿರಿ. ಸೊ ಎಷ್ಟು ಈಗ ನಿಮ್ಮ ಮೈಂಡ್ದಾಗ ಏನಿರ್ಬೇಕು, ಈಗ ಏನು ಕ್ಯಾಲ್ಕುಲೇಟ್ ಮಾಡತ್ತೇವೆ ಹೇಳ್ರಿ, ನಾವು ದಾವಣಗೆರೆ ಟು ಚಿತ್ರದುರ್ಗ ಅಷ್ಟೇ ಮಾಡತ್ತೇವೆ, ಈಗ ಅದಷ್ಟೇ ಇರಬೇಕು. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಈಗ ದಾವಣಗೆರೆಯಿಂದ ಚಿತ್ರದುರ್ಗ ನಂಬರ್ ಆಫ್ ಬಸ್, ಈ ಪ್ರಾಬ್ಲಮ್ದಾಗ ಅಬ್ಸರ್ವ್ ಮಾಡಿರಿ. ಬಸ್ ಎಷ್ಟಿದೆ ರೀ? 1 ಬಸ್ ಇದೆ. ಓಕೆ, ಸೊ 1 ಬಸ್ ಅಂತೇಳಿ ಮೆನ್ಷನ್ ಮಾಡ್ಕೊರಿ. ಇಂಟು ಮಲ್ಟಿಪ್ಲಿಕೇಶನ್ ಮಾಡ್ಕೊತ ಹೋಗ್ಬೇಕು ಎಲ್ಲಕ್ಕೂ. ನಂಬರ್ ಆಫ್ ಟ್ರಿಪ್, ಎಷ್ಟು ಟ್ರಿಪ್ ಅದಾವ್ರಿ, ಎಷ್ಟು ಟ್ರಿಪ್ ಮಾಡ್ದೈತೆ ಅಂತ ಹೇಳಿದಾರೆ. ಸೊ ಇಲ್ಲಿ ಕೊಟ್ಟಾರ ನೋಡ್ರಿ, ಇಟ್ ಮೇಕ್ಸ್ 5 ರೌಂಡ್ ಟ್ರಿಪ್ ಬಿಟ್ವೀನ್ ದಾವಣಗೆರೆ ಆ್ಯಂಡ್ ಚಿತ್ರದುರ್ಗ ಅಂತ ಹೇಳ್ತಾರೆ. 5 ರೌಂಡ್ ಅಂದ್ರೆ ಪೂರ್ತಿ ಅಪ್ ಆ್ಯಂಡ್ ಡೌನ್ ಮಾಡ್ತೈತೆ ಅಂತ ಹೇಳ್ತಾರೆ. ಅದ 5 × 2 ಮಾಡ್ಬೇಕು ನಾವು. ಎಷ್ಟಾಗುತ್ತೆ? ಅದ 10 ಆಗುತ್ತೆ. ಓಕೆ, ಒಂದು ಸೈಡ್ ಇತ್ತಂದ್ರೆ ಒಂದೇ ಸೈಡ್ ಮೆನ್ಷನ್ ಮಾಡ್ಕೊ, ಬಟ್ 5 × 2 ಮಾಡಿ 10 ಮಾಡ್ಕೋಬೇಕಂತ. ಸೊ 2 ಸೈಡ್ ಮಾಡ್ತೈತಲ್ಲ, ಸೊ ಅಪ್ ಆ್ಯಂಡ್ ಡೌನ್. ಓಕೆ, ನೆಕ್ಸ್ಟ್ ನೋಡ್ರಿ ಇನ್ನು. ಸೊ ಇದಾದ ನಂತರ ಇನ್ನೇನು ಮಾಡಬೇಕು? ಡಿಸ್ಟನ್ಸ್ ನೋಡಬೇಕು. ಡಿಸ್ಟನ್ಸ್ ಎಷ್ಟು ಐತ್ರಿ? 60 ಕಿಲೋಮೀಟರ್ ಐತಲ್ರಿ. ಸೊ ಇದನ್ನಷ್ಟೇ ನೋಡ್ಕೊತ ಹೋಗ್ಬೇಕು ನಾವು. 60 ಕಿಲೋಮೀಟರ್ ಡಿಸ್ಟನ್ಸ, 60 ಕಿಲೋಮೀಟರ್ಸ ತೆಗೆದುಕೊಳ್ಳೋಣ. 60 ಕಿಲೋಮೀಟರ್ಸ್. ಓಕೆ, ನೆಕ್ಸ್ಟ್ ಏನೈತ್ರಿ ನಾ, ಕ್ಯಾಪಾಸಿಟಿ ಆಫ್ ಈಚ್ ಬಸ್ಸಿನ ಕ್ಯಾಪಾಸಿಟಿ ಎಷ್ಟು ಐತ್ರಿ? ಫಸ್ಟ್ ಲೈನ್ದಾಗ ಕೊಟ್ಟಾರ ನೋಡ್ರಿ, 60 ಸೀಟ್ಸ್ ಕ್ಯಾಪಾಸಿಟಿ ಅಂತ ಕೊಟ್ಟಾರ. 60 ಸೀಟ್ಸ್ ಅಂತ ಕೊಟ್ಟಾರ, ಅಂದರೆ 60 ಅಂತ ನೀವು ತೆಗೆದುಕೊಳ್ಬೇಕು. ಓಕೆ, 60 ಅಂತ ತೆಗೆದುಕೊಳ್ರಿ. ನೆಕ್ಸ್ಟ್ ನಂಬರ್ ಆಫ್ ಡೇಸ್, ಎಷ್ಟು ಡೇಸ್ ತೆಗೆದುಕೊಳ್ತೈತ್ರಿ ಅದ. ಈಗ ಫಸ್ಟ್ ನೋಡ್ರಿ, ಬಸ್ ರನ್ 4 days ಬಿಟ್ವೀನ್, ಇದನ್ನು ನೋಡ್ಬೇಕಾ ನೀವು ಅಬ್ಸರ್ವ್ ಮಾಡ್ಬೇಕು. ದಾವಣಗೆರೆ ಟು ಚಿತ್ರದುರ್ಗಕ್ಕೆ 4 days ಅಂತ ಹೇಳ್ತಾರೆ. ಸೊ ಅಂದರೆ ಏನು ಮಾಡಿರಿ, 4 ಅಂತ ಹಾಕಬೇಕು. ನೆಕ್ಸ್ಟ್ ನೋಡ್ರಿ, ಇನ್ನು ನಂಬರ್ ಆಫ್ ಆಯ್ತು ರೀ, ನಂಬರ್ ಆಫ್ ಡೇಸ್ ಆಯಿತು. ನೆಕ್ಸ್ಟ್ ಆ್ಯಕ್ಚುಯಲ್ ಕೆಪಾಸಿಟಿ ಯುಟಿಲೈಸ್, ಎಷ್ಟು ಅದ ಯುಟಿಲೈಸ್ ಮಾಡ್ಕೊಂಡಾರ ಅಂತ ಹೇಳ್ತಾರೆ. ಜನರಲಿ 80% ಸೀಟ್ಸ್ ಆರ್ ಆಕ್ಯುಪೈಡ್ ಅಂತ ಹೇಳ್ತಾರೆ. 80% ಅಂತ ಕೊಟ್ಟಿದ್ದಾರೆ. ನೀವು ಏನು ಮಾಡಬೇಕು, 80 / 100 ಮಾಡಬೇಕು. ಸೊ ಟೋಟಲ್ ಮಾಡಿರಿ, ಟೋಟಲ್ ಎಷ್ಟು ಬರುತ್ತೆ? 1,15,200 ಬರುತ್ತೆ. ಇಟ್ ಈಸ್ ಎ ದಾವಣಗೆರೆ ಟು ಚಿತ್ರದುರ್ಗ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಓಕೆ, ಸೇಮ್ ಇನ್ನೇನು ಮಾಡ್ಬೇಕು ನೀವು,
ಇದನ್ನು ಕೂಡ ನೆಕ್ಸ್ಟ್ ನೋಡ್ರಿ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಇನ್ನು ದಾವಣಗೆರೆ ಟು ಹುಬ್ಳಿ ಮಾಡಬೇಕು. ಸೊ ಓಕೆ, ದಾವಣಗೆರೆ ಟು ಹುಬ್ಳಿ, ಕಮ್ ಟು ದ ಪಾಯಿಂಟ್. ಸೊ ಫಸ್ಟಿಗೆ ದಾವಣಗೆರೆ ಟು ಚಿತ್ರದುರ್ಗ ಐತ್ರಿ, ಇನ್ನು ದಾವಣಗೆರೆ ಟು ಹುಬ್ಳಿ. ದಾವಣಗೆರೆ ಟು ಹುಬ್ಳಿ ನಂಬರ್ ಆಫ್ ಬಸ್ ಎಷ್ಟು ಐತ್ರಿ, 1 ಬಸ್ ಐತಿ. ಓಕೆ, ನೆಕ್ಸ್ಟ್ ನಂಬರ್ ಆಫ್ ಟ್ರಿಪ್ ರೀ, ಹುಬ್ಳಿಗೆ ಎಷ್ಟು ಟ್ರಿಪ್ ಮಾಡ್ತಾರೆ ಅಂತ ಹೇಳ್ತಾರೆ ಇಲ್ಲಿ, 2 ರೌಂಡ್ ಟ್ರಿಪ್ ಬಿಟ್ವೀನ್ ದಾವಣಗೆರೆ ಟು ಹುಬ್ಳಿ ಅಂತ ಹೇಳ್ತಾರೆ. ಅಂದ್ರೆ 2 ಇಂಟು 2 ಮಾಡಬೇಕು, ಅಂದ್ರೆ ಅದು ಅಪ್ ಆ್ಯಂಡ್ ಡೌನ್ ಇದ್ದಂಗೆ. ಸೊ ಅಪ್ ಆ್ಯಂಡ್ ಡೌನ್ 2 ಇಂಟು 2 ಅಂದ್ರೆ 4 ಆಯಿತು. ನೆಕ್ಸ್ಟ್ ಒಂದು ನೋಡ್ರಿ, ಡಿಸ್ಟೆನ್ಸ್ ಎಷ್ಟೈತೆ ರೀ, ಡಿಸ್ಟೆನ್ಸ್ ನೋಡ್ಕೊರಿ. ಹುಬ್ಳಿ ಡಿಸ್ಟೆನ್ಸ್ ಎಷ್ಟೈತೆ ರೀ, 150 ಕಿಲೋಮೀಟರ್ಸ್ ಐತಿ. ಓಕೆ, 150 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ತೆಗೆದುಕೊಳ್ರಿ. ನೆಕ್ಸ್ಟ್ ಕೆಪಾಸಿಟಿ ಆಫ್ ಈಚ್ ಬಸ್, ಬಸ್ಸಿನ ಕೆಪಾಸಿಟಿ ಎಷ್ಟೈತೆ ರೀ ನೋಡಿರಿ, 60 ಸೀಟ್ಸ್ ಕೆಪಾಸಿಟಿ ಐತಿಲ್ಲ ರೀ ಬಸ್ಸಿನ ಕೆಪಾಸಿಟಿ. ಸೊ ಏನು ಮಾಡಿರಿ, 60 ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ಇನ್ನು ನಂಬರ್ ಆಫ್ ಡೇಸ್, ಎಷ್ಟು ಡೇಸ್ ತೆಗೆದುಕೊಳ್ತೈತ್ರಿ ಅದ, 6 ಡೇಸ್ ಬಿಟ್ವೀನ್ ದಾವಣಗೆರೆ ಆ್ಯಂಡ್ ಹುಬ್ಳಿ ಅಂತ ಹೇಳ್ತಾರೆ, 6 ಡೇಸ್. ಸೊ ಯು ಹ್ಯಾವ್ ಟು ಮೆನ್ಷನ್ 6 ಡೇಸ್. ನೆಕ್ಸ್ಟ್ ನೋಡ್ರಿ, ಇನ್ನು ನಮ್ಮ ಆ್ಯಕ್ಚುವಲ್ ಕೆಪಾಸಿಟಿ ಯುಟಿಲೈಸ್ ಎಷ್ಟು ಯುಟಿಲೈಸ್ ಆಗೈತೆ ರೀ, 80% ಸೀಟ್ಸ್ ಆರ್ ಅಕ್ಯುಪೈಡ್, ಅಂದ್ರೆ ಇದು ಯುಟಿಲೈಸ್ ಅಂತೇಳಿ ಮೆನ್ಷನ್ ಮಾಡಬೇಕು. 80 ಡಿವೈಡೆಡ್ ಬೈ 100. ಸೊ ಟೋಟಲ್ ಇದು ಏಟಾಗುತ್ತೆ, 1,72,800. ಫಸ್ಟ್ನೇದು 1,15,200, 1,72,800 ಆಯಿತು. ಇದು ಯಾವುದ್ರಿ, ದಾವಣಗೆರೆ ಟು ಹುಬ್ಳಿ ಆಯ್ತು. ಸೊ ನೆಕ್ಸ್ಟ್ ನೋಡಿರಿ, ಇದು ಕ್ವಶನ್ ಸಿಂಪಲ್ ಇದೆ ರೀ, ನೀವು ಈಸಿಲಿ ಸಾಲ್ವ್ ಮಾಡ್ಬೋದು. ಓಕೆ, ಫಸ್ಟ್ನೇದಾಯಿತು, ಸೆಕೆಂಡ್ ಆಯಿತು, ಥರ್ಡ್ ಒನ್ ನೋಡಿರಿ, ದಾವಣಗೆರೆ ಟು ಶಿವಮೊಗ್ಗ ನೋಡ್ಕೋತವ್ರಿ. ಬಸ್ ಎಷ್ಟೈತೆ ರೀ, ಈಗ ನಂಬರ್ ಆಫ್ ಬಸ್ ದಾವಣಗೆರೆ ಟು ಶಿವಮೊಗ್ಗ ನಂಬರ್ ಆಫ್ ಬಸ್ 1 ಐತ್ರಿ, ಇಂಟು ಮಲ್ಟಿಪ್ಲಿಕೇಶನ್ ಮಾಡಬೇಕು. ನಂಬರ್ ಆಫ್ ಟ್ರಿಪ್ ನೋಡಿರಿ, ಇವಾಗ ಟ್ರಿಪ್ ನೋಡಿರಿ, 3 ರೌಂಡ್ ಟ್ರಿಪ್ ಬಿಟ್ವೀನ್ ದಾವಣಗೆರೆ ಆ್ಯಂಡ್ ಶಿವಮೊಗ್ಗ ಅಂತ ಹೇಳ್ತಾರೆ. 3 ರೌಂಡ್ ಅಂದರೆ ಅದು ಎಷ್ಟಾಯಿತು, ಸೊ ಅದು ಕೂಡ 2 ಮಾಡ್ಬೇಕು. ಅದನ್ನ 3 ಇಂಟು 2 ಮಾಡಿದಾಗ 6 ಬರ್ತೈತೆ, ಅಂದ್ರೆ ಅಪ್ ಆ್ಯಂಡ್ ಡೌನ್ ಅದ. ನೆಕ್ಸ್ಟ್ ನೋಡಿರಿ, ಇನ್ನು ಡಿಸ್ಟೆನ್ಸ್ ಎಷ್ಟು ಡಿಸ್ಟೆನ್ಸ್ ಐತ್ರಿ. ಓಕೆ, ಒನ್ಸ್ ಅಗೇನ್ ಡಿಸ್ಟೆನ್ಸ್ ಎಷ್ಟು ಐತೆ ನೋಡಿರಿ, 90 ಕಿಲೋಮೀಟರ್ ಡಿಸ್ಟೆನ್ಸ್ ಐತ್ರಿ. ಸೊ ಏನು ಮಾಡಿರಿ, 90 ಕಿಲೋಮೀಟರ್ ಡಿಸ್ಟೆನ್ಸ ಮೆನ್ಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇನ್ನು ಕೆಪಾಸಿಟಿ ಆಫ್ ಈಚ್ ಬಸ್, ಬಸ್ಸಿನ ಕೆಪಾಸಿಟಿ ಎಷ್ಟು ಐತ್ರಿ, ಎಲ್ಲ ಸೇಮ್ ಇರ್ತೈತೆ ನೋಡಿ ಪ್ರಾಬ್ಲಮ್ದಾಗ. 60 ಸೀಟ್ಸ್ ಕೆಪಾಸಿಟಿ ಐತ್ರಿ. ಸೊ ಯು ಹ್ಯಾವ್ ಟು ಮೆನ್ಷನ್ 60 ಸೀಟ್ಸ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, 60 ಸೀಟ್ಸ್ ಅಂತೇಳಿ ಮೆನ್ಷನ್ ಮಾಡಿರಿ, 60 ಸೀಟ್ಸ. ನೆಕ್ಸ್ಟ್ ನೋಡ್ರಿ, ಓಕೆ, ನೆಕ್ಸ್ಟ್ ಇನ್ನು ಪ್ರಾಬ್ಲಮ್ನಲ್ಲಿ ಇನ್ನು ಕೆಪಾಸಿಟಿ ಐತ್ರಿ, ನಂಬರ್ ಆಫ್ ಡೇಸ್ ಎಷ್ಟು ಡೇಸ್ ತೆಗೆದುಕೊಳ್ತೈತೆ ನೋಡ್ರಿ, 10 ಡೇಸ್ ಬಿಟ್ವೀನ್ ದಾವಣಗೆರೆ ಆ್ಯಂಡ್ ಶಿವಮೊಗ್ಗ ಅಂತ ಹೇಳ್ತಾರೆ. ಅಂದ್ರೆ 10 ಮಾಡಬೇಕು, ಇಂಟು 10 ಮಾಡಿರಿ. ನೆಕ್ಸ್ಟ್ ಎಷ್ಟು ಇದೆ ಲಾಸ್ಟಿಗೆ ನೋಡಿರಿ, ಆ್ಯಕ್ಚುವಲ್ ಕೆಪಾಸಿಟಿ ಎಷ್ಟು ಐತ್ರಿ ಬಸ್ಸಿಂದ, 80 ಸೀಟ್ಸ್ ಕೆಪಾಸಿಟಿ ಐತಿಲ್ಲ ರೀ. ಸೊ 80 ಡಿವೈಡೆಡ್ ಬೈ 100 ಮಾಡ್ಕೊಬೇಕು. ಓಕೆ, 80 ಡಿವೈಡೆಡ್ ಬೈ 100 ಮಾಡಿದಾಗ ಅಮೌಂಟ್ ಎಷ್ಟು ಬರುತ್ತೆ, ಸೊ ಇದು ಪ್ಯಾಸೆಂಜರ್ ಕಿಲೋಮೀಟ್ರ್ 2,59,200 ಬರುತ್ತೆ. ಯಾವುದರಿಂದ, ದಾವಣಗೆರೆ ಟು ಶಿವಮೊಗ್ಗ ಆಯ್ತು. ಓಕೆ, ನೆಕ್ಸ್ಟ್ ಒನ್ ಇನ್ನೊಂದು ಕ್ಯಾಲ್ಕುಲೇಷನ್ ಐತ್ರಿ ನಿಮ್ಗೆ, ಯಾವುದು, ದಾವಣಗೆರೆ ಟು ಹೊಸಪೇಟೆ 120 ಕಿಲೋಮೀಟರ್ಸ್ ನೋಡಿ. ಓಕೆ, ಸೊ ಎಲ್ಲೂ ಇದು ಫಾರ್ಮುಲಾ ಯೂಸ್ ಆಗುತ್ತೆ. ಸೊ ಈಗ ಏನು ಮಾಡಬೇಕು, ಬಸ್ ಎಷ್ಟೈತ್ರಿ, 1 ಬಸ್ ಐತ್ರಿ. ನೆಕ್ಸ್ಟ್ ನೋಡ್ರಿ, ನಂಬರ್ ಆಫ್ ಟ್ರಿಪ್ ನೋಡ್ಬೇಕು. ನಂಬರ್ ಆಫ್ ಟ್ರಿಪ್ ಎಷ್ಟೈತಿ ಹೇಳ್ರಿ, ಅಬ್ಸರ್ವ್ ಮಾಡಿರಿ, 3 ರೌಂಡ್ ಅಂತ ಹೇಳ್ತಾರೆ. 3 ರೌಂಡ್ ಟ್ರಿಪ್ ಬಿಟ್ವೀನ್ ದಾವಣಗೆರೆ ಆ್ಯಂಡ್ ಹೊಸಪೇಟೆ ಅಂತ ಹೇಳ್ತಾರೆ. ಸೊ ಅಂದರೆ 3 ಇಂಟು 2 ಮಾಡ್ಬೇಕು, ಯಾಕೆ ಹೇಳ್ರಿ ಅಪ್ ಆ್ಯಂಡ್ ಡೌನ್ ಅದ. 3 ಇಂಟು 2 ಮಾಡಿದಾಗ 6 ಬರುತ್ತೆ. ಓಕೆ, ನೆಕ್ಸ್ಟ್ ಒನ್ ಇನ್ನು ಡಿಸ್ಟೆನ್ಸ್ ನೋಡ್ಕೋತವ್ರಿ. ಡಿಸ್ಟೆನ್ಸ್ ಎಷ್ಟೈತ್ರಿ, 120 ಕಿಲೋಮೀಟರ್ ಡಿಸ್ಟೆನ್ಸ್ ಐತಿ. ಸೊ ಏನು ಮಾಡಿರಿ, 120 ಕಿಲೋಮೀಟರ್ ಡಿಸ್ಟೆನ್ಸ್ ತೆಗೆದುಕೊಳ್ರಿ. ನೆಕ್ಸ್ಟ್ ಒನ್ನ ಇನ್ನು ಕೆಪಾಸಿಟಿ ಆಫ್ ಈಚ್ ಬಸ್, ಬಸ್ಸಿನ ಕೆಪಾಸಿಟಿ ಎಷ್ಟೈತ್ರಿ, 60. ಇದು ಒಂದು ಪ್ರಾಬ್ಲಮನ್ನು ನೀವು ಪ್ರಾಕ್ಟೀಸ್ ಮಾಡಿರಿ ಅಂದರೆ ಆಟೋಮೆಟಿಕ್ಲಿ ನೀವು ಫಾರ್ಮುಲಾ ಕೂಡ ನೆನಪು ಉಳಿಯುತ್ತೆ ನಿಮ್ಗೆ. ಓಕೆ, 60 ಕೆಪಾಸಿಟಿ ಐತ್ರಿ. ನೆಕ್ಸ್ಟ್ ನೋಡಿರಿ, ಈ ನಂಬರ್ ಆಫ್ ಡೇಸ್ ಎಷ್ಟು ಡೇಸ್ ಇದೆ ತೆಗೆದುಕೊಳ್ತೈತ್ರಿ, ಇಲ್ಲಿ ನೋಡಿರಿ 10 ಡೇಸ್ ಬಿಟ್ವೀನ್ ದಾವಣಗೆರೆ ಆ್ಯಂಡ್ ಹೊಸಪೇಟೆ ಅಂತ ಹೇಳ್ತಾರೆ. 10 ಡೇಸ್ ತೆಗೆದುಕೊಳ್ರಿ. ನೆಕ್ಸ್ಟ್ ನೋಡಿರಿ, ಇನ್ನು ಆ್ಯಕ್ಚುವಲ್ ಕೆಪಾಸಿಟಿ ಯುಟಿಲೈಸ್ ಎಷ್ಟು ಕೆಪಾಸಿಟಿ ಯುಟಿಲೈಸ್ ಮಾಡೋದೈತದ, 80% ಸೀಟ್ ಅಟ ಕೆಪಾಸಿಟಿ ಅನ್ನೋದ ಯುಟಿಲೈಸ್ ಮಾಡ್ಕೊಂಡೈತಿ ಅಂತ ಹೇಳ್ಬೋದು. ಓಕೆ, 80% ಮಾಡ್ರ. ಸೊ ಇಲ್ಲಿ 3,45,600 ಬರುತ್ತೆ. ಸೊ ಲಾಸ್ಟಿಗೆ ಟೋಟಲ್ ಮಾಡಿರಿ, 1,15,200 ಪ್ಲಸ್ 1,72,800 ಪ್ಲಸ್ 2,59,200 ಪ್ಲಸ್
3,45,600 ಟೋಟಲ್ ಮಾಡಿರಿ. ಸೊ ಅದ ನಿಮ್ದು ಆನ್ಸರ್ ಲಾಸ್ಟಿಗೆ ಟೋಟಲ್ ಮಾಡಿರಿ. ಓಕೆ, ಸೊ ಈಗ ಇಂಡಿವಿಜುವಲ್ ಆಗಿ ಬೇಕಾದರೆ ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಇದನ್ನ ಒನ್ಸ್ ಅಗೇನ್ ಪ್ರಾಕ್ಟೀಸ್ ಮಾಡಿರಿ. ಕ್ವಶನ್ ಸಿಂಪಲ್ ಇದೆ, ಈಸಿಲಿ ನೀವು ಆನ್ಸರ್ ಮಾಡ್ಬೋದು ಈ ಕ್ವಶನ್ಗೆ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತೇಳಿ, ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೇನೆ. ಸೊ ಇನ್ನು ನೆಕ್ಸ್ಟ್ ಕ್ವಶನನ್ನು ಸಾಲ್ವ್ ಮಾಡೋಣ. ಓಕೆ, ಸ್ವಲ್ಪ ಕ್ಲಾಸ್ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗ್ಬೋದು, ಬಟ್ ಇನ್ಫಾರ್ಮೇಷನ್ ಭಾಳಷ್ಟಿದೆ. ಸೊ ಯಾಕಂದರೆ ಕ್ವಶನ್ಗಳ ಭಾಳ ಸಾಲ್ವ್ ಮಾಡುತ್ತೇನೆ. ಸೊ ಈಗ ಕ್ವಶನ್ ನಂಬರ್ 5 ಇದೆ. ಇದನ್ನು ಕೂಡ 2023 ಇಯರ್ದಲ್ಲಿ 5 ಮಾರ್ಕ್ಸ್, ಪ್ರೀವಿಯಸ್ ಇಯರ್ದ ಓಲ್ಡ್ ಕ್ವಶನ್ ಪೇಪರ್ 5 ಮಾರ್ಕ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಫ್ರಾಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಪ್ರೊಸೆಸ್ ಅಕೌಂಟ್ ಪ್ರೊಸೆಸ್ ಎ ಅಕೌಂಟ್ ಅಂತ ಹೇಳ್ತಾರೆ. ಓಕೆ, ಪ್ರೊಸೆಸ್ ಅಕೌಂಟ್ ಮೇಲೆ ಕೇಳಿದ್ದಾರೆ. ಸೊ ರಾ ಮೆಟೀರಿಯಲ್ ಇಂಟ್ರೊಡ್ಯೂಸ್ 5,000 kg. ನೆಕ್ಸ್ಟ್ ಕಾಸ್ಟ್ ಆಫ್ ನ್ಯೂ ರಾ ಮೆಟೀರಿಯಲ್ ಪರ್ kg 12 rupees. ನೆಕ್ಸ್ಟ್ ಒಂದು ನೋಡ್ರಿ, ಅದರ್ ಡೈರೆಕ್ಟ್ ಮೆಟೀರಿಯಲ್ 6,000. ನೆಕ್ಸ್ಟ್ ಡೈರೆಕ್ಟ್ ಲೇಬರ್ ಕಾಸ್ಟ್ 16,000. ನೆಕ್ಸ್ಟ್ ಎಕ್ಸ್ಪೆನ್ಸಸ್ 2,000. ನೆಕ್ಸ್ಟ್ ನಾರ್ಮಲ್ ಲಾಸ್ ಪರ್ಸೆಂಟೇಜ್ ಆಫ್ ಇನ್ಪುಟ್ 10%. ನೆಕ್ಸ್ಟ್ ಸ್ಕ್ರ್ಯಾಪ್ ವ್ಯಾಲ್ಯೂ ಪರ್ kg ಅಂತ ಕೊಟ್ಟಿದ್ದಾರೆ, 3 ಅಂತ ಕೊಟ್ಟಿದ್ದಾರೆ. ಸೊ ಏನಿಲ್ಲ, ಇದು ನಿಮ್ಗೆ ಸಿಂಪಲ್ ಪ್ರಾಬ್ಲಮ. ಸೊ ಆಲ್ರೆಡಿ 2024 ಇಯರ್ದಲ್ಲಿ ಕೂಡ ಪ್ರೀವಿಯಸ್ ಇಯರ್ದಲ್ಲಿ 10 ಮಾರ್ಕ್ಸ್ ಕೇಳಿದ್ದಾರೆ ನೋಡ್ರಿ ಅಲ್ಲಿ ಪ್ರೊಸೆಸ್ ಅಕೌಂಟ್ಸ್ ಮೇಲೆ. ಬಟ್ ಇಲ್ಲೂ 5 ಮಾರ್ಕ್ಸ್ ಕೇಳಿದ್ದಾರೆ. ಅಲ್ಲಿ ಜಾಸ್ತಿ ಇನ್ಫಾರ್ಮೇಷನ್ ಇತ್ತಂದ್ರೆ 10 ಮಾರ್ಕ್ಸ್ ಕೇಳ್ತಾರೆ, ಇಲ್ಲಿಲ್ಲ ಅಂದ್ರೆ 5 ಮಾರ್ಕ್ಸ್. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಏನು ಮಾಡ್ಬೇಕು, ನೀವು ಸೊಲ್ಯೂಷನ್ ಅಂತೇಳಿ ಮೆನ್ಷನ್ ಮಾಡಬೇಕು, ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡಿರಿ. ಪ್ರೊಸೆಸ್ ಎ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿರಿ. ನಿಮಗೆಲ್ಲ ಗೊತ್ತಿದೆ, ಇದ್ರ ಫಾರ್ಮೇಟ್ ಎಲ್ಲ ಗೊತ್ತಿದೆ. ಒನ್ಸ್ ಅಗೇನ್ ನೋಡೋಣ. ಪರ್ಟಿಕ್ಯುಲರ್ಸ್ ಇನ್ಪುಟ CPU ಟೋಟಲ್ ಕಾಸ್ಟ್ ಅಂತ ಹಾಕ್ರಿ. ಪರ್ಟಿಕ್ಯುಲರ್ಸ್ ಔಟ್ಪುಟ CPU ಟೋಟಲ್ ಕಾಸ್ಟ್ ಅಂತ ಮೆನ್ಷನ್ ಮಾಡೋದು. ಏನೆಲ್ಲ ಇದು ಕೂಡ ಫ್ಯಾಕ್ಚುವಲ್ ಇನ್ಫಾರ್ಮೇಷನ್, ಡೈರೆಕ್ಟಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಡೈರೆಕ್ಟಾಗಿ ನಾವು ತೆಗೆದುಕೊಳ್ತಾ ಹೋಗ್ಬೇಕು. ಓಕೆ, ಸೊ ಇವಾಗ ನೋಡ್ರಿ, ರಾ ಮೆಟೀರಿಯಲ್ ಇಂಟ್ರೊಡ್ಯೂಸ್ ಆಗಿದೆ ಅಂತ ಹೇಳ್ತಾರೆ. ಎಷ್ಟು ರಾ ಮೆಟೀರಿಯಲ್ ಇಂಟ್ರೊಡ್ಯೂಸ್ ಆಗಿದೆ? 5,000 kg ಅಂತ ಹೇಳ್ತಾರೆ. ಇಟ್ ಈಸ್ ಎ ಇನ್ಪುಟ್, ಇದು ಇನ್ಪುಟ್. ಸೊ 5,000 kg ಆಟ್ ರುಪೀಸ್ ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಪರ್ kg ಆಟ್ ರುಪೀಸ್ ಎಷ್ಟಿದೆ? 12. ಇದು CPU-ದಾಗ ಮೆನ್ಷನ್ ಮಾಡಬೇಕು. 12 5,000 ಇಂಟು 12 ಮಾಡಿದಾಗ 60,000 ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿರಿ, ಇನ್ನೇನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರಲ್ಲ ಎಷ್ಟು ನೋಡ್ಕೋತ ಹೋಗ್ಬೇಕು. ನೆಕ್ಸ್ಟ್ ಅದರ್ ಡೈರೆಕ್ಟ್ ಮೆಟೀರಿಯಲ್ 6,000 ತೆಗೆದುಕೊಳ್ರಿ. ಡೈರೆಕ್ಟ್ ಡೆಬಿಟ್ ಸೈಡ ತೆಗೆದುಕೊಳ್ರಿ. ಟು ಡೈರೆಕ್ಟ್ ಮೆಟೀರಿಯಲ್ ಎಷ್ಟು ಹೇಳ್ರಿ? 6,000. ನೆಕ್ಸ್ಟ್ ನೋಡ್ರಿ, ಡೈರೆಕ್ಟ್ ಲೇಬರ್ ಕಾಸ್ಟ್ 16,000 ಇದೆ. ಸೊ ಯು ಹ್ಯಾವ್ ಟು ಮೆನ್ಷನ್ ಡೈರೆಕ್ಟ್ ಲೇಬರ್ ಕಾಸ್ಟ್ 16,000. ಓಕೆ, ನೆಕ್ಸ್ಟ್ ಒನ್ ಎಕ್ಸ್ಪೆನ್ಸಸ್ ಇದೆ 2,000. ಯು ಹ್ಯಾವ್ ಟು ಮೆನ್ಷನ್ ಎಕ್ಸ್ಪೆನ್ಸಸ್ 2 ಎಕ್ಸ್ಪೆನ್ಸಸ್ 2,000. ಸೊ ಟೋಟಲ್ ಮಾಡಿ. ಇನ್ನೊಂದು ನಾರ್ಮಲ್ ಲಾಸ್ ಇದೆ, ಇದು ಬರ್ದಲ್ಲ. ಸ್ಕ್ರ್ಯಾಪ್ ವ್ಯಾಲ್ಯೂ ಇದು ನಂತರ ತೊಗೊಳೋ, ಇವೆರಡು ನಂತರ ತೊಗೊಳೋ. ಸೊ ಇಲ್ಲಿ ಟೋಟಲ್ ಮಾಡಿರಿ. 5,000 ಆಯಿತು, ಈ ಕಡೆ 84,000 ಆಯಿತು. ಸೊ 60,000 ಪ್ಲಸ್ 6,000 ಪ್ಲಸ್ 16,000 ಪ್ಲಸ್ 2,000 84,000. ಓಕೆ, ಸಿಂಪಲ್ ಆಗಿ ಇನ್ನೇನು ಮಾಡಿರಿ, ಈ ಸೈಡ ಬೈ ನಾರ್ಮಲ್ ಲಾಸ್ ಅಂತೇಳಿ ಮೆನ್ಷನ್ ಮಾಡಬೇಕು. ಬೈ ನಾರ್ಮಲ್ ಲಾಸ್ ಅಂತೇಳಿ ಮೆನ್ಷನ್ ಮಾಡಿರಿ. ಬಟ್ ನಾರ್ಮಲ್ ಲಾಸ್ ಅಮೌಂಟ್ ಕೊಟ್ಟಾರೆ, ಇಲ್ಲಿ ಕೊಟ್ಟಿಲ್ಲ. ಎದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಂದರೆ ಪರ್ಸೆಂಟೇಜ್ ಆಫ್ ಇನ್ಪುಟ್. ಸೊ ಇಲ್ಲಿ ಇನ್ಪುಟ್ ಎಷ್ಟು ತೆಗೆದುಕೊಂಡಿದ್ದೀವಿ? 5,000 ತೆಗೆದುಕೊಂಡಿದ್ದಲ್ರಿ. 5,000 ಇಂಟು 10 ಡಿವೈಡೆಡ್ ಬೈ 100 ಮಾಡಿದಾಗ 500 ಬರುತ್ತೆ. ಸೊ ಇದನ್ನು ಒಂದು ವರ್ಕಿಂಗ್ ನೋಟ್ ಇದೆ ನೋಡಿರಿ. ಸೊ ಫಸ್ಟ್ ಮೆನ್ಷನ್ ಮಾಡಿರಿ, ನಾರ್ಮಲ್ ಲಾಸ್ ಈಕ್ವಲ್ ಟು 5,000 ಇಂಟು 10 ಡಿವೈಡೆಡ್ ಬೈ 100 ಈಕ್ವಲ್ ಟು 500 ಯೂನಿಟ್ಸ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಪರ್ಸೆಂಟೇಜ್ ಆಫ್ ಇನ್ಪುಟ್ ನಾರ್ಮಲ್ ಲಾಸ್ ಪರ್ಸೆಂಟೇಜ್ ಆಫ್ ಇನ್ಪುಟ್ 10% ಅಂತ ಕೊಟ್ಟಾರಿಲ್ಲ. 5,000 ಇಂಟು 10 ಡಿವೈಡೆಡ್ ಬೈ 100 ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ನೋಡಿರಿ, ನಾರ್ಮಲ್ ಈಗ ಸೊ ಇದಾದ ನಂತರ ಸೊ ಇಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂ ಆಫ್ ಪರ್ kg ಅಂತಿದೆ. ಎಷ್ಟಿದೆ? 3 ಇದೆ. ಸೊ ಅದನ್ನು ಏನು ಮಾಡ್ಬೇಕು ನೀವು? ನಾರ್ಮಲ್ ಲಾಸ್ ಇದೆ ಅಲ್ರಿ, ಇದಕ್ಕೆ 3 ಇಂಟು ಮಾಡಬೇಕು. 500 ಇಂಟು 3 ಮಾಡಿದಾಗ 1,500 ಬರುತ್ತೆ. ಸೊ ಈ ಥರ ಮಾಡಬೇಕು. ನೆಕ್ಸ್ಟ್ ಒನ್ ಏನು ಮಾಡಿರಿ, ನಾರ್ಮಲ್ ಔಟ್ಪುಟ್ ಈಕ್ವಲ್ ಟು ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್ ಅಂತೇಳಿ ಮಾಡಬೇಕು. ಓಕೆ, ಸೊ ಈಗ ಇನ್ಪುಟ್ ಎಷ್ಟಿದೆ ನಮ್ಗೆ ಪ್ರಾಬ್ಲಮ್ದಾಗ ಕೊಟ್ಟಾರ ನೋಡ್ರಿ, 5,000 ಇದೆ. ಓಕೆ, 5,000 ಮೈನಸ್ ನಾರ್ಮಲ್ ಲಾಸ್ ಎಷ್ಟು ಐತ್ರಿ? ನಾರ್ಮಲ್ ಲಾಸ್ ಇಲ್ಲಿ ಬಂದೈತಿ ನೋಡ್ರಿ, 500 ಬಂದೈತಿಲ್ಲ ರೀ. 500 ಮಾಡಿರಿ, ಟೋಟಲ್ ಎಷ್ಟು ಬರುತ್ತೆ? ಅದ 4,500. ಇಟ್ ಈಸ್ ಎ ನಾರ್ಮಲ್ ಔಟ್ಪುಟ್ ಇದೆ, ನಾರ್ಮಲ್ ಔಟ್ಪುಟ್. ಸೊ ಇದನ್ನು
ಇಲ್ಲೂ ಮೆನ್ಷನ್ ಮಾಡಿದ್ರೆ ನಡೀತು 4500 ಇಲ್ಲಂದ್ರೆ 5000 -500 ಮಾಡಿರಿ 4500 ಮಾಡ್ಬೋದು. ಓಕೆ ನೆಕ್ಸ್ಟ್ ನೋಡಿರಿ ಸಿ ಪಿ ಯು ಟೋಟಲ್ ಎಕ್ಸ್ಪೆನ್ಸಸ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್. ಸೊ ಈಗ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಾರೆ ಇಲ್ಲಿ ಪ್ರಾಬ್ಲಮ್ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ನೋಡಿರಿ ನೀವು 84,000 ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟೈತೆ ರೀ 1,500 ಇಲ್ಲಿ ತೆಗೆದುಕೊಳ್ಬೇಕು ನೋಡಿರಿ. ನಾರ್ಮಲ್ ಲಾಸ್ ಅಂದ್ರೆ ಸ್ಕ್ರ್ಯಾಪ್ ವ್ಯಾಲ್ಯೂ 1,500 ಇದೆ. ನೆಕ್ಸ್ಟ್ ಡಿವೈಡೆಡ್ ಬೈ ಏನು ಮಾಡಬೇಕು 4,500 ಮಾಡಿರಿ. ಸೊ ಎಷ್ಟು ಬರುತ್ತೆ ಅಂದರೆ 4,500 ಮಾಡಿದ್ರೆ 83.3333 ಸಮಥಿಂಗ್ 33 ಬರುತ್ತೆ 83.33. ಓಕೆ ಸೊ ಇದನ್ನು ಯು ಹ್ಯಾವ್ ಟು ಮೆನ್ಷನ್ 83.33 ಇಲ್ಲಿ ಮೆನ್ಷನ್ ಮಾಡಬೇಕು. 4,500 ಇಂಟು 83.3333 ಮೆನ್ಷನ್ ಮಾಡಿದಾಗ ಸೊ ಅಮೌಂಟ್ ಎಷ್ಟು ಬರುತ್ತೆ. ಸೊ ಓಕೆ ಒನ್ಸ್ ಅಗೇನ್ ಇದು ಅಮೌಂಟ ಇದನ್ನಾಗಿದೆ. ಸೊ ಇದು 80 ಒನ್ಸ್ ಅಗೇನ್ ಇಲ್ಲಿ ನೋಡಿಬಿಡೋಣ 82,500 ಬರುತ್ತೆ. ಈ ಥರ 18.3333 ಸಮಥಿಂಗ್ 33 ಇಂಟು 4,500 ಮಾಡಿದಾಗ 82,500 ಬರುತ್ತೆ. ಓಕೆ ಸೊ ಇದನ್ನು ಮೆನ್ಷನ್ ಮಾಡಿರಿ